ವಿದ್ಯಾರ್ಥಿಗಳೇ ನೋಡ್ರಿಲೆ, ಈ ಪ್ರಶ್ನೆಯನ್ನು ಎಷ್ಟು ವಿಚಾರ ಮಾಡ್ತಕ್ಕಂಥ ಗಣಿತಗಳು ಇರ್ತಾವೆ. ಶೇಕಡಾ ಲೆಕ್ಕ ಅಂದ್ರೆ ಏನು? ಥಿಂಕಿಂಗ್ ಪವರ್ ಬೇಕು. ಹೆಂಗೆ ಥಿಂಕಿಂಗ್ ಪವರ್ ಮಾಡಬೇಕು? ಗಣಿತ ಏನದ, ಹೆಂಗೆ ವಿಷಯವ, ಪಾಯಿಂಟ್ಸ್ ಏನವ, ಏನು ತಕ್ಕೋಬೇಕು, ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ತಿಳಿಸೋದೇ ಶೇಕಡಾ. ನೋಡಿ, ಶೇಕಡಾ ಪ್ರಮಾಣ ಮಾತು ಬೇರೆನೆ ಬಂದದ್ದು ನೋಡಿ. ಪ್ರಶ್ನೆ ಆಯ್ತು, ನೀವು ಮಾಡೋದಾಯ್ತು ಅಂತಂದ್ರೆ ನೋಡ್ರಿ, ನಾ ತಿಳಿಸ್ನೋದು ಲಕ್ಷ್ಯ ಕೊಟ್ಟು ನೋಡ್ರಿ. 50 ಕಿಲೋಮೀಟರ್ ದೂರದಲ್ಲಿರುವ 30 ಕಿಲೋಮೀಟರ್ ಅಂತರವನ್ನು ನಾನು ಕ್ರಮಿಸಿರುವೆನು. ಆಲ್ರೆಡಿ ಈಗ 30 ಕಿಲೋಮೀಟರ್ ಹೋಗ್ಯಾನ. ದಾರಿಯ ದೂರ ಎಷ್ಟದ? 50 ಕಿಲೋಮೀಟರ್ ಅದ. ಅವ ಆದದೆಷ್ಟು? 30 ಕಿಲೋಮೀಟರ್ ಹೋಗ್ಯಾನ. ಹಾಗೂ ಒಟ್ಟು ದೂರದ ಶೇಕಡಾ ಎಷ್ಟು ಅಂತರವನ್ನು ನಾನು ಇನ್ನೂ ಹೋಗಬೇಕಾಗಿದೆ. ಮೊದಲ ನೀವು ಸರಿಯಾಗಿ ಒಟ್ಟು ದೂರ ಎಷ್ಟದ ಅದನ್ನು ತಕ್ಕೋಬೇಕು. ಅಂದ್ರೆ ಒಟ್ಟು ದೂರದಾಗವ ಕ್ರಮಿಸಿದ ದೂರ ಕಳಿಬೇಕು. ಅಂದ್ರೆ ಉಳಿದ ದಾರಿ ಬರ್ತದೆ. ಉಳಿದ ದಾರಿ ಬರೋಬರಿ ಒಟ್ಟು ದೂರ ಮೈನಸ್ ಕ್ರಮಿಸಿದ ದೂರ. ಈಗ ಆಲ್ರೆಡಿ ಎಷ್ಟು ಕ್ರಮಿಷನ್ ಅದನ್ನು ತೆಗಿಬೇಕು. ಕ್ರಮಿಸಿದ ದೂರ. ಒಟ್ಟು ದೂರದೊಳಗೆ ಏನು ಮಾಡಬೇಕು? ಕ್ರಮಿಸಿದ ದೂರನ ಕಳಿಬೇಕು. ಒಟ್ಟು ದೂರ 50 ಕಿಲೋಮೀಟರ್ ಅದ. 30 ಕಿಲೋಮೀಟರ್ ಹೋಗ್ಯಾನ. 20 ಕಿಲೋಮೀಟರ್ ಇನ್ನೂ ಹೋಗ್ಬೇಕಾಗ್ಯಾನ. ಆದ್ರೆ ಇದನ್ನು ಶೇಕಡಾದಾಗ ಕಂಡು ಹಿಡಿ ಅಂತ. ಅದನ್ನ ಏನದು? ಒಟ್ಟು ದೂರದ ಶೇಕಡಾ ಎಷ್ಟು ಅಂತರವನ್ನು ನಾನು ಇನ್ನೂ ಹೋಗಬೇಕಾಗಿದೆ. ಹೋಗಬೇಕಾದ ದೂರ ಇದು. ಅಂದ್ರೆ ಶೇಕಡಾ ಹೆಂಗಂದ್ರೆ 50 ಕಿಮಿಗೆ ಬರೋಬರಿ 20 ಕಿಮಿ. ಇದು 20 ಕಿಮಿ ಆದರೆ 100ಕ್ಕೆ ಬರೋಬರಿ ಎಷ್ಟು? ಇದೇ ಶೇಕಡಾ. 100 ಗುಂಡ್ಲೆ 20 ಸರಾಸವಾಗಲೇ 50. 51 52. ಇನ್ನೂ ಹೋಗಬೇಕಾದ ದೂರ ಎಷ್ಟದ? 40%. ಆನ್ಸರ್ ಇಸ್ ಈಕ್ವಲ್ ಟು 40%. ಇದು ಶೇಕಡಾದಾಗ ನೋಡ್ರಿ. ಹಿಂಗೆ ಗಣಿತಗಳು ಇರ್ತಾವ. 50 ಕಿಮಿ ದೂರದಲ್ಲಿಯೇ 30 ಕಿಲೋಮೀಟರ್ ಅಂತರವನ್ನು ನಾನು ಕ್ರಮಿಸಿರುವೆನು. ಇದು ಕ್ರಮಿಸಿದ ದೂರ ಕಳೆದ್ರೆ ಉಳಿದ ದೂರ ಬರ್ತದೆ. ಆ ಉಳಿದ ದೂರದ ಶೇಕಡಾ ಕೇಳೇನು. 50 ಕಿಲೋಮೀಟರ್ಗೆ 20 ಕಿಲೋಮೀಟರ್ ನಾ ಹೋಗ್ಬೇಕಾಗ್ಯದ. ಇನ್ನು 100 ಕಿಲೋಮೀಟರ್ಗೆ ನಾ ಎಷ್ಟು ಹೋಗ್ಬೇಕಾಗ್ತದ? ಶೇಕಡಾ ಅಂದ್ರೆ ಏನು ಅರ್ಥ ಮಾಡ್ಕೊಂಡು ಮಾಡು. ಉಳಿದ ದಾರಿ ಬರೋಬರಿ ಒಟ್ಟು ದೂರ ಮೈನಸ್ ಕ್ರಮಿಸಿದ ದೂರ. 50 ಮೈನಸ್ 30 ಈಕ್ವಲ್ ಟು 20. 50 ಕಿಮಿಗೆ 20 ಕಿಮಿ ನಾ ಇನ್ನು ಕ್ರಮಿಸ್ಬೇಕಾಗ್ಯದ. ಅದು ಶೇಕಡಾ ಅಂದ್ರೆ 100 ಕಿಮಿಗೆ ನಾ ಎಷ್ಟು ಕ್ರಮಿಸ್ಬೇಕಾಗ್ಯದ? 40%. ಅದು ಮುಂದಿನ ಪ್ರಶ್ನೆ. ಶೇಕಡಾ ಎಷ್ಟು ನಮೂನಿ ಇರ್ತಾವ ನೋಡ್ರಿ ನೀವು. ಶೇಕಡಾ ಒಂದಿದ್ದಂಗೆ ಒಂದಿರಂಗಿಲ್ಲ. ಸರಳ ಬಡ್ಡಿ ಅಂದ್ರೆ ಬರೀ ಅದೇ ಸೂತ್ರದಾಗ ಬಂದ್ಬಿಡ್ತವೆ. ಹಂಗಲ್ಲ, ವಿಚಾರ ಮಾಡ್ತಕ್ಕಂಥ ಗಣಿತಗಳು. ಒಂದು ವರ್ಗದಲ್ಲಿ ಶೇಕಡಾ 83 ವಿದ್ಯಾರ್ಥಿಗಳು ಹಾಜರಿದ್ದು 51 ವಿದ್ಯಾರ್ಥಿಗಳು ಗೈರ್ ಹಾಜರಿರುವರು. ಹಾಗಾದರೆ ಆ ವರ್ಗದಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ವಿದ್ಯಾರ್ಥಿಗಳ ಸಂಖ್ಯೆ 100 ಅಂತ ತಿಳ್ಕೊರಿ. ವಿದ್ಯಾರ್ಥಿಗಳ ಸಂಖ್ಯೆ 100 ಆಗಿರಲಿ. 83 ಏನು? ಹಾಜರಿ ಪ್ರಮಾಣ ಬರೋಬರಿ. ಹಾಜರಿ ಬರೋಬರಿ ಎಷ್ಟು? 83 ಶೇಕಡಾ 83. ಗೈರು ಬರೋಬರಿ 100 ಮೈನಸ್ 83 ಬರೋಬರಿ 17 ಶೇಕಡಾ. ನೋಡಿ ಎಷ್ಟು ಗೈರಿದ್ದ ನಾವು? 17 ಗೈರಿದ್ದಾಗ ಹುಡುಗರು ಎಷ್ಟು ಇರ್ತಾರ? 100 ಇರ್ತಾರ. ನೋಡ್ರಿ ಎಷ್ಟು ಮಜಾ ಅದ. ಇಲ್ಲಿ ಏನು ಕೊಟ್ಟಾನ? 51 ವಿದ್ಯಾರ್ಥಿಗಳು ಗೈರ್ ಅಂತ ಕೊಟ್ಟಾನ. ಇದು ಸಂಬಂಧಪಡ್ತದೆ. ಈಗ ನೋಡ್ರಿ ಹೆಂಗಿರ್ತಾವ ಶೇಕಡಾ. ವಿದ್ಯಾರ್ಥಿಗಳ ಸಂಖ್ಯೆ 100 ಆಗಿರಲಿ. ವಿದ್ಯಾರ್ಥಿಗಳು 100 ಆಗಿರಲಿ.
ಹಾಜರಿ ಬರೋಬ್ಬರಿ 83%. ಹಾಜರಿ ಇದ್ದಾಗ ಗೈರ್ ತೆಗಿಬೇಕಾದ್ರೆ ಏನು ಮಾಡಬೇಕು? ಒಟ್ಟು ಹುಡುಗರೊಳಗೆ ನೀವು 83 ಕಳೀರಿ, 17 ಗೈರ್ ಅದು. 17 ಗೈರ್ ಇದ್ದಾಗ 100 ವಿದ್ಯಾರ್ಥಿಗಳು ಇರ್ತಾರೆ. 51 ಗೈರ್ ಇದ್ದರೆ ಎಷ್ಟು ವಿದ್ಯಾರ್ಥಿಗಳು ಇರ್ತಾವೆ ನೋಡ್ರಿ. ಹೆಂಗೆ ಅರ್ಥ ಮಾಡ್ಕೋಬೇಕು? ಎಷ್ಟು ನೋಡ್ರಿ, 17 ವಿದ್ಯಾರ್ಥಿಗಳು ಗೈರಿದ್ದಾಗ 17 ವಿದ್ಯಾರ್ಥಿಗಳು ಗೈರು ಬರೋಬ್ಬರಿ 100 ವಿದ್ಯಾರ್ಥಿಗಳು ಆ ಶಾಲೆ ಒಳಗಿರ್ತಾರೆ. ನೋಡಿ, 17 ವಿದ್ಯಾರ್ಥಿಗಳು ಗೈರು ಬರೋಬ್ಬರಿ 100 ವಿದ್ಯಾರ್ಥಿಗಳು. 51 ಗೈರು ಬರೋಬ್ಬರಿ 51 ವಿದ್ಯಾರ್ಥಿಗಳು ಗೈರ್ಜರಿದ್ರೆ ಆ ಶಾಲೆ ಒಳಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರ್ತದೆ? 51 ಗುಂಡ್ಲೆ 100 ಸರ್ವಾಸವಾಗಲೇ 17. 17 ಒಂದಲೇ 17 ಮೂರಲೇ 51 ಬರೋಬ್ಬರಿ ಆ ಶಾಲೆಯಲ್ಲಿ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ 3. ಆನ್ಸರ್ ಈಕ್ವಲ್ ಟು 300 ವಿದ್ಯಾರ್ಥಿಗಳು. ನೋಡಿ ಹೆಂಗಿರ್ತಾವ ನೋಡ್ಕೋರಿ ನೀವು. ಎಲ್ಲ ನಾವು ಒಂದಿಂತಾವೆಲ್ಲ ಕೊಟ್ರೆ ನೀವೇ ಅರ್ಥ ಮಾಡ್ಕೋಬೇಕು. ಇವು ಇದು ಯಾರು ಸ್ವಂತ ವಿಚಾರ ಮಾಡಿ ಗಣಿತ ಮಾಡ್ತೀರಿ ಅವ್ರು ವಿನ್. ನವೋದಯದಾಗೂ ಬೀಳ್ತದ, ಸೈನಿಕ್ ಸ್ಕೂಲ್ನಾಗ ಬೀಳ್ತಾವ. ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಇರ್ತದ. ಚಂದಂಗೆ ತಿಳ್ಕೊರಿ. ಇನ್ನೊಂದ್ಸಲ ನಾ ಹೇಳಿ, ವಿದ್ಯಾರ್ಥಿಗಳ ಸಂಖ್ಯೆ 100 ಆಗಿರಲಿ, ಹಾಜರಿ ಸಂಖ್ಯೆ 83. ವಿದ್ಯಾರ್ಥಿಗಳ ಸಂಖ್ಯೆ ಒಳಗೆ ಬರೋದು 3 ಸಂಗತಿ. ಒಂದು ಹಾಜರಿ, ಒಂದು ಗೈರು, ಒಟ್ಟು ವಿದ್ಯಾರ್ಥಿಗಳು. 3 ಸಂಗತಿಗಳು. ಇದು ಒಟ್ಟು ವಿದ್ಯಾರ್ಥಿಗಳು, ಇದು ಹಾಜರಿ ಪ್ರಮಾಣ. 183 ಕಳೆದ್ರೆ ಏನು ಬರ್ತದೆ? 17. ಅದು ಗೈರು. ಜನಸಂಖ್ಯೆದಾಗ ಗಂಡು ಹೆಣ್ಣು ಮಕ್ಕಳು, ಅದ್ರಾಗ ಹೆಣ್ಣು ಹುಡುಗು ಮಕ್ಕಳು, ಗಂಡು ಮಕ್ಕಳು. 4 ಸಂಗತಿಗಳು ಬರ್ತಾವೆ ಜನಸಂಖ್ಯೆದಾಗ. ಒಟ್ಟು ಜನಸಂಖ್ಯೆ ಬರ್ತದೆ. ಗಂಡಸರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಸಣ್ಣ ಹುಡುಗರು, ಹೆಣ್ಣು ಹುಡುಗರ ಸಂಖ್ಯೆ, ಚಿಕ್ಕ ಮಕ್ಕಳ ಹೆಣ್ಣು ಹುಡುಗರ ಸಂಖ್ಯೆ ಬರ್ತದೆ, ಚಿಕ್ಕ ಮಕ್ಕಳ ಗಂಡು ಮಕ್ಕಳ ಸಂಖ್ಯೆ ಬರ್ತದೆ. 4 ಸಂಗತಿಗಳು ಬರ್ತಾವೆ. ಈ ಪಾಸ ನಪಾಸ ಗೈರದೊಳಗೆ ಏನು ಬರ್ತದೆ ಅಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರ್ತದೆ, ಹಾಜರಿ ಪ್ರಮಾಣ ಬರ್ತದೆ, ಗೈರ ಪ್ರಮಾಣ ಬರ್ತದೆ. 3 ಸಂಗತಿಗಳು ಇರ್ತಾವೆ. ಅದೇ ಆಧಾರ ಮೇಲೆ ನಾವು ಗಣಿತಗಳನ್ನು ಮಾಡೋದಿರ್ತಾವೆ. ಇಲ್ಲಿ ಹಾಜರಿ ನೀವು 100ದೊಳಗೆ ನೀವು 83 ಹಾಜರಿ ಪ್ರಮಾಣ ಕಳೆದ್ರಿ ಅಂತಂದ್ರೆ ಗೈರು ಬರ್ತದೆ. ಇಲ್ಲಿ ಏನು ಕೊಟ್ಟಾನ? 51 ಗೈರು ಕೊಟ್ಟಾನ ಅಂದ್ರೆ ಇಲ್ಲಿ 17 ಗೈರ್ ಆಗ್ಯದ ಅಂದ್ರೆ 100 ವಿದ್ಯಾರ್ಥಿಗಳು ಇರ್ತಾರೆ. 51 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು ಇರ್ತಾರೆ? 300 ವಿದ್ಯಾರ್ಥಿಗಳು. ನೀವು ಅರ್ಥ ಮಾಡ್ಕೊಂಡು ಲೆಕ್ಕಗಳನ್ನು ಮಾಡ್ಕೋಬೇಕಂದ್ರೆ ಬರ್ತಾವೆ. ಚೆಂದಂಗೆ ತಿಳ್ಕೊರಿ, ಚೆಂದಂಗೆ ಬಿಡಿಸ್ರಿ. ನೋಡಿ, ಮುಂದಿನ ಗಣಿತಗಳನ್ನು ಪ್ರಯತ್ನ ಮಾಡಿರಿ.